ಹಾಯ್ ನಮಸ್ಕಾರ, ನಾನೆಲ್ಲ ಕಲಕೋಟಿ ಕನ್ನಡಿಗರಿಗೆ. ಸೊ ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ಇರಲಿಲ್ಲ, ಬಟ್ ಆದ್ರೂ ಇಬ್ರು ಹೊರಗಡೆ ಹೋದ್ರು. ಯಾಕೆ ಅಂತಂತಂದ್ರೆ ಅವರು ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಜಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಒಂದು ತಿಂಗಳು ಮನೆ ಒಳಗಡೆ ಉಳ್ಕೊಂಡಿದ್ರು ರಜತ್ ಮತ್ತೆ ಚೈತ್ರ ಅವರು. ಸೊ ಅವ್ರು ಹೋಗೋಕ್ಕಿಂತ ಮುಂಚೆ ಒಂದು ಹಿಂಟ್ ಕೊಟ್ಟು ಹೋಗಿದ್ದಾರೆ. ಸೊ ಅವರು ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಅವ್ರು ಏನು ವಾಚ್ ಮಾಡಿದ್ರು, ಏ ಒಂದು ತಿಂಗಳು ಒಳಗಡೆ ಯಾವ್ಯಾವ ಸ್ಪರ್ಧಿಗಳು ಯಾವ್ಯಾವ ತರ ಆಟ ಆಡ್ತಿದ್ದಾರೆ, ಅವ್ರು ಹೆಂಗಿದ್ದಾರೆ, ಟಾಸ್ಕ್ ಹೆಂಗ್ ಆಡ್ತಾರೆ, ಸೊ ಪ್ರತಿಸ್ಪರ್ಧಿಗಳ ಜೊತೆ ಸಹಸ್ಪರ್ಧಿಗಳ ಜೊತೆ ಯಾವ ತರ ಇದ್ದಾರೆ ಅಂತಂದೇಳಿ ಒಂದು ಇಂಟ್ ಕೊಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಹೊರಗಡೆ ಯಾವ ಸ್ಪರ್ಧಿಗಳ ಬಗ್ಗೆ ಯಾವ ತರ ಟಾಂಗ್ ಇದೆ ಅಂತಂದೇಳಿ ಅವರು ಪರೋಕ್ಷವಾಗಿ ಎಲ್ಲಾ ಸ್ಪರ್ಧಿಗಳಿಗೆ ಇಂಟ್ ಕೊಟ್ಟೋಗಿದ್ದಾರೆ. ಆ ಇಂಟ್ ಕೊಡೋಂಥ ಟೈಮಲ್ಲಿ ಅವ್ರು ಒಂದು ಕಾರ್ಡ್, ಪ್ರೋಗ್ರೆಸ್ ಕಾರ್ಡ್ ಕೊಡೋಂಥ ಟೈಮಲ್ಲಿ ಅಶ್ವಿನಿ ಅವ್ರ ಮುಖ ನೋಡ್ಬೇಕಿತ್ತು, ಹಿಂಗಾಗಿತ್ತು ರಿಯಲಿಸ್ಟಿಕ್ ಆಗಿ. ಸೊ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟಿರೋದಂದ್ರೆ ನಾವು ರಜತ್ ಅಂತ ಹೇಳ್ಬೋದು. ಸೊ ಗಿಲ್ಲಿ ಹಾಗೂ ರಘು ಸೊ ಫೈನಲಿಸ್ಟ್ಗೆ ಹೋಗ್ತಾರೆ. ಹೊರಗಡೆ ಟಾಂಗ್ ಸಹ ಅದೇ ತರ ಇದೆ. ಸೊ ಗಿಲ್ಲಿ ಟಾಸ್ಕ್ ಚೆನ್ನಾಗಿ ಆಡಲ್ಲ, ಬಟ್ ಬಿಟ್ರೆ ಎಲ್ಲಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ರಘು ಅವ್ರು ಬಂದ್ಬಿಟ್ಟು ಸೊ ಎಲ್ಲಾ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನರ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಮನೆ ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜೊತೆಗೆ ಎಲ್ಲಾ ಸ್ಪರ್ಧಿಗಳ ಜೊತೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಅವ್ರ ಆಟನ ಅವ್ರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾರೆ. ಅವರು ಒಂದು ಬಳಗ ಏನಿದೆಯೋ, ಸೊ ಆ ಬಳಗ ಗಿಲ್ಲಿ ಹಾಗೂ ರಕ್ಷಿತಾ ಅವ್ರು 3 ಜನ ಏನಿದಾರೋ, ಸೊ 100ಗೆ 200% ಸೊ ಬಿಗ್ ಬಾಸ್ ಫೈನಲಿಸ್ಟ್ಗೆ ಬರೋಂಥ ಚಾನ್ಸಸ್ ತುಂಬಾ ಇದೆ. ಸೊ ವಿನ್ನಿಂಗ್ ರೇಸಲ್ಲಿ ಅವ್ರು ಇದ್ದಾರೆ ಅಂತಂದೇಳಿ ರಜತ್ ಅವರು ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟರು, ಗುಡ್. ಸೊ ಅವ್ರೇನು ರಜತ್ ಅವ್ರು ನೆಕ್ಸ್ಟ್ ಕೊಟ್ಟಿದ್ದಾರೆ ಉಳಿಕೆಯಾದ ಪ್ರೋಗ್ರೆಸ್ ಕಾರ್ಡ್, ಅದು ಸಹ ಸಮಂಜಸವಾಗಿ ಇದೆ. ಹಾಗಾಗಿ ಅಶ್ವಿನಿ ಅವ್ರು ಈಗಲಾದ್ರೂ ಅವ್ರ ಮೊಂಡತನ ಬಿಟ್ಟು, ಹಠ ಬಿಟ್ಟು, ಸೊ ಪ್ರಾಮಾಣಿಕವಾಗಿ ಇನ್ನೊಬ್ರಿಗೆ ವೈಯಕ್ತಿಕ ತೇಜೋವಧೆ ಮಾಡದೆ, ನಿಂದನೆ ಮಾಡದೆ ಅವ್ರ ಆಟ ಅವ್ರು ಕರೆಕ್ಟಾಗಿ ಆಡಬೇಕು. ಹಾಗೆ ಧನುಷ್ ಒಳ್ಳೆ ಆಟಗಾರ, ಬಟ್ ಅವ್ರು ಇನ್ನೂ ಕರೆಕ್ಟಾಗಿ ಆಟಕ್ಕೆ ಬಂದಿಲ್ಲ. ಕೇವಲ ಯಾವಾಗೋ ಒಂದು ಮಾತಾಡೋದಲ್ಲ, ಮಾತಾಡಬೇಕು. ಬಿಗ್ ಬಾಸ್ ಅಲ್ಲಿ ಗುರ್ಸ್ಕೋಬೇಕಂದ್ರೆ ಮಾತೇ ಇಂಪಾರ್ಟೆಂಟ್. ಅದನ್ನ ಅವ್ರಿನ್ನೂ ಮಾತಾಡ್ತಾ ಇಲ್ಲ. ಕಾವ್ಯ ಇನ್ನಿಂಗ್ ರೇಸಲ್ಲಿ ಇದಾರ. ಸೊ ಕಾವ್ಯ ಅವರೇಜ್ ಪರ್ಫಾರ್ಮರು, ಶಿ ಇಸ್ ನಾಟ್ ಎ ವಿನ್ನರ್. ಸೊ ವಿನ್ನಿಂಗ್ ರೇಸಿಗೆ ಬರ್ತಕ್ಕಂಥ ಕೆಪಾಸಿಟಿ ಅವ್ರಿಗೆ ಇಲ್ಲ. ಸೊ ಸ್ಪಂದನ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅವರು ಸಹ ಅವರೇಜ್ ಪರ್ಫಾರ್ಮರು. ಅವ್ರಿಗೂ ಸಹ ಆ ಒಂದು ಕೆಪಾಸಿಟಿ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ 3 ಜನದಲ್ಲಿ ಯಾರೇ ಗೆದ್ರು ಕನ್ನಡಿಗರಿಗೆ ಖುಷಿ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಗಿಲ್ಲಿ ನಟ ಗೆದ್ರಂತ ಸೊ ಅತಿ ಹೆಚ್ಚು ಕನ್ನಡಿಗರು. ಸೊ ಹಾಗಾಗಿ ಎಲ್ಲರೂ ಸಹ ಗಿಲ್ಲಿ ನಟನಿಗೆ ಪ್ರೋತ್ಸಾಹಿಸಿ, ಹಾಗೂ ಯಾರೇ ವಿನ್ ಆದ್ರೂ ಅವ್ರ 3 ಜನದಲ್ಲಿ ನಾನಂತೂ ಹೆಚ್ಚು ಖುಷಿ ಪಡ್ತೀನಿ. ಸೊ ಗಿಲ್ಲಿ ನಟ ಆಗಿರ್ಬೋದು, ರಘು ಆಗಿರ್ಬೋದು, ಹಾಗೂ ರಕ್ಷಿತಾ ಆಗಿರ್ಬೋದು. ಈ ಮಾತು ಒಂದು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ ಮಾತು.